ಯೂಟ್ಯೂಬ್ ಪೇಮೆಂಟ್ ಬಂತು ನೋಡಿ. ಅಂದರೆ ಯಾರೆಲ್ಲ ಫಸ್ಟ್ ಯೂಟ್ಯೂಬ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಕರೆಕ್ಟಾಗಿ ಈಗಲೇ ಬೇಗ ಬೇಗ ಪಟಪಟ ಅಂತ ಶುರು ಮಾಡಿಬಿಡಿ. ಯಾಕೆಂದರೆ ಯೂಟ್ಯೂಬ್ ಅಂದರೆ ಕೇವಲ ವಿಡಿಯೋ ಮಾಡಿಬಿಟ್ಟು ಬಿಡೋದಷ್ಟೇ ಅಲ್ಲ, ಅದು ಎಡಿಟಿಂಗ್ ಇರುತ್ತೆ. ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತಂದು ಎಷ್ಟು ಚೆನ್ನಾಗಿ ತಮ್ನೇಲೆಲ್ಲ ಹಾಕಿಬಿಟ್ಟು ಎಷ್ಟು ಚಂದ ಮಾಡಿರ್ತಾರೆ. ದಯವಿಟ್ಟು ಅವ್ರದ್ದು ನೋಡಿ. ನನಗೆ ಹೆಮ್ಮೆಯ ವಿಷಯ, ಯಾವುದೇ ಜಾಬ್ ಮಾಡ್ದೇ ಮನೇಲೇ ಕೂತ್ಕೊಂಡು ಈ ಥರ ಒಂದು ಕ್ಯಾಮ್ರಾ ಹಿಡ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಲ್ಲ. ಸೊ ಎಷ್ಟೋ ಅಪ್ಲಿಕೇಶನ್ ಬರ್ತವೆ. ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಬರುತ್ತೆ, ಪರ್ಸನಲ್ ಇನ್ಫಾರ್ಮೇಷನ್ ಅಂತ ಬರುತ್ತೆ, ಬ್ಯಾಂಕ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಒಂದು ಗೂಗಲ್ ಆಡ್ಸೆನ್ಸ್ ಅಲ್ಲಿ ಏನಿರುತ್ತೆ ಅಂತ ಅಂದ್ರೆ, ಸೊ ಒಂದು ಸೀಕ್ರೆಟ್ OTP ಇರುತ್ತೆ ನೋಡಿ. ಇಲ್ಲಿಂದ ಶುರುವಾಗುತ್ತೆ ನಮ್ಮ ಒಂದು ಯೂಟ್ಯೂಬ್ನ ಅಮೌಂಟ್ ಅರ್ನಿಂಗ್ ಸ್ಟೇಜ್. ಇನ್ನು ಜಾಸ್ತಿ ಕೌಂಟ್ ಓಡಿರೋದು ಅದು ನನಗೆ ಒಮ್ಮೆಲೆ $60 ತಗೊಂಡೋಗಿ ನಿಲ್ಲಿಸ್ತು. $1, $2, ಒಂದೊಂದು ದಿನ $1 ಕೌಂಟ್ ಆಗ್ತಿರ್ಲಿಲ್ಲ. ಎಲ್ಲ ನನ್ನ ಪ್ರೀತಿಯ ಸ್ನೇಹಿತರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ, ಸ್ನೇಹಿತರೆ ಇವತ್ತು ನಾನು ತುಂಬ ಒಳ್ಳೆಯ ನ್ಯೂಸು ನನಗೂ ನಿಮಗೂ. ಯಾಕೆಂದರೆ ನನಗೆ ಯೂಟ್ಯೂಬ್ ಪೇಮೆಂಟ್ ಬಂತು ನೋಡಿ, ನೋಡ್ಬೋದು. ನನ್ನ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ನನಗೆ ರಿಸೀವ್ ಆಗಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ತುಂಬ ದುಡ್ಡುಗಳನ್ನ ನೋಡಿದ್ದೀನಿ, ಕೈಯಲ್ಲಿ ಮುಟ್ಟಿದ್ದೀನಿ, ಖರ್ಚು ಮಾಡಿದ್ದೀನಿ. ಬಟ್ ಆದರೆ ಈ ಒಂದು ದುಡ್ಡು ಇದೆಯಲ್ಲ, ತುಂಬ ಅಂದರೆ ತುಂಬ ಸ್ಪೆಷಲ್ ನನಗೆ. ಯಾಕೆಂದರೆ ನಾನು ಕೆಲಸ ಮಾಡದೇ ಇರೋಳಂತೂ ಅಲ್ಲ. ನಾನು ಫಾರ್ಮಸ್ಯೂಟಿಕಲ್ ಕಂಪ್ನಿಲಿ ಕೆಲಸ ಮಾಡಿ 27,000 30,000 ತನಕನೂ ಸಂಬಳ ತಗೊಂಡಿದ್ದೀನಿ. ಆದರೆ ನನಗೆ ಆ ದುಡ್ಡಿಗಿಂತ ಈ ಯೂಟ್ಯೂಬ್ ಪೇಮೆಂಟ್ನ ಒಂದು ಏನು ದುಡ್ಡನ್ನ ಅರ್ನ್ ಮಾಡಿದ್ದೀನಲ್ಲ, ಈ ಒಂದು ದುಡ್ಡು ನನಗೆ ತುಂಬ ಅಂದರೆ ತುಂಬ ಸ್ಯಾಟಿಸ್ಫ್ಯಾಕ್ಷನ್ ಕೊಟ್ಟಿದೆ. ಏಕೆಂದರೆ ಆಫ್ಟರ್ ಬೇಬಿ ನಾನು ಅನ್ಕೊತಿದ್ದೆ, ಯಾವಾಗ ನನಗೆ ಮಗು ಆಯಿತು ನನ್ನ ಕೈಲಿ ದುಡಿಯೋಕ್ಕಾಗಲ್ಲ, ಮುಗೀತು, ಎಲ್ಲದಕ್ಕೂ ಕೂಡ ನಮ್ಮ ಮನೆಯವ್ರ ಹತ್ರ ಅಥವಾ ನಮ್ಮ ತಂದೆ ಹತ್ರ ದುಡ್ಡನ್ನ ಕೇಳಬೇಕಾಗುತ್ತೆ, ಕೇಳೋ ಪರಿಸ್ಥಿತಿ ಬರುತ್ತಲ್ಲ ಅಂತಂದು ಯಾವಾಗಲೂ ಯೋಚನೆ ಮಾಡ್ತಾ ಇದ್ದೆ ನಾನು. ಯಾವಾಗ ನನ್ನ ಮಗಳು 5 ತಿಂಗಳಲ್ಲಿದ್ಲು ಆವಾಗ ನಾನು ಯೂಟ್ಯೂಬ್ ಶುರು ಮಾಡೋಣ ಅಂತಂದು ಶುರು ಮಾಡಿಕೊಂಡೆ. ಸೊ ಅಲ್ಲಿಂದ ನಮ್ಮದು ಅಗ್ರಿಕಲ್ಚರಲ್ ಫ್ಯಾಮಿಲಿ ಆಗಿರೋದ್ರಿಂದ ಅಗ್ರಿಕಲ್ಚರ್ ಬೇಸ್ಡ್ ಆನ್ ಎಲ್ಲ ವೀಡಿಯೋಸ್ನು ಮಾಡ್ತಾ ಬಂದೆ. ಬಟ್ ಫೈನಲಿ ನನಗೆ ಈ ಟೈಮಲ್ಲಿ ನನಗೆ ಯೂಟ್ಯೂಬ್ ಪೇಮೆಂಟ್ ರಿಸೀವ್ ಆಗಿದೆ. ಸೊ ಈ ಒಂದು ಏನು ಗೂಗಲ್ ಆಡ್ಸೆನ್ಸ್ ಇದೆಯಲ್ಲ, ಈ ಆಡ್ಸೆನ್ಸ್ ಫಸ್ಟ್ ಬರುತ್ತೆ ನಮಗೆ. ಫಸ್ಟು ಈ ಒಂದು ಜರ್ನಿ ಹೇಗಿತ್ತು ಅಂತ ನೀಟಾಗಿ ಹೇಳ್ಬಿಡ್ತೀನಿ. ಯಾಕೆಂದರೆ ಯಾರೆಲ್ಲ ಫಸ್ಟ್ ಯೂಟ್ಯೂಬ್ ಶುರು ಮಾಡಬೇಕು ಅಂದ್ಕೊಂಡಿದ್ದೀರಾ ಕರೆಕ್ಟಾಗಿ ಈಗಲೇ ಬೇಗ ಬೇಗ ಪಟಪಟ ಅಂತ ಶುರು ಮಾಡಿಬಿಡಿ. ಯಾಕೆಂದರೆ ಎಲ್ಲರೂ ಕೂಡ ಯೂಟ್ಯೂಬ್ ಮಾಡ್ತಾ ಇದ್ದಾರೆ. ಸೊ ಕ್ರೌಡ್ ಜಾಸ್ತಿ ಆಗುತ್ತೆ. ಈಗ ಸ್ವಲ್ಪ ಆಲ್ರೆಡಿ ಬರ್ತಾ ಇದ್ದಾರೆ. ಯಾಕೆಂದರೆ ಮನೆಯಲ್ಲೇ ಕೂತು ಆರಾಮಾಗಿ ವಿಡಿಯೋ ಮಾಡಿಕೊಂಡು ಸ್ವಲ್ಪ ಎಡಿಟಿಂಗ್ ಮಾಡಿಕೊಂಡು ಆರಾಮಾಗಿ ದುಡ್ಕೋಬೋದು ಅನ್ನೋ ಒಂದು ಫ್ರೀಯಾಗಿ ಆಗುತ್ತೆ ಇದೊಂದು ಕೆಲಸ. ಮನೆಯಲ್ಲೇ ಒಂಥರ ಪಾರ್ಟ್ ಟೈಮ್ ಥರ ಇದು. ಹೆಂಗೆ ಅಂದರೆ ಈಗ ಮಕ್ಕಳನ್ನ ನೋಡ್ಕೋಬೋದು, ಮತ್ತು ಮನೆನೂ ನಿಭಾಯಿಸ್ಕೋಬೋದು, ಮತ್ತು ಯೂಟ್ಯೂಬ್ನು ಕೂಡ ಮೇಂಟೈನ್ ಮಾಡ್ಬೋದು. ಸೊ ಈ ಥರ ಒಂದು ಏನು ಪಾರ್ಟ್ ಟೈಮ್ ಜಾಬ್ ಅಲ್ಲಿ ಇಲ್ಲಿ ಹುಡ್ಕೊಂಡು ಅಲ್ಲಿ ಇಲ್ಲಿ ಮಕ್ಕಳನ್ನೆಲ್ಲ ಬಿಟ್ಟು ಬೇರೆ ಕಡೆ ಹೋಗೋ ಬದಲು ಈ ಒಂದು ಕೆಲಸ ತುಂಬ ಉತ್ತಮ ಮಹಿಳೆಯರಿಗೆ ಅಂತ ಹೇಳ್ತೀನಿ. ಗಂಡ್ಮಕ್ಳು ಮಾಡಬಾರ್ದು ಅಂತ ಹೇಳ್ತಾ ಇಲ್ಲ, ಬಟ್ ಮಹಿಳೆಯರಿಗೆ, ತಾಯಂದರಿಗೆ ತುಂಬ ಅಂದರೆ ತುಂಬ ಸಹಾಯ ಆಗುವಂಥದ್ದಿದು. ನನ್ನ ಒಂದು ಯೂಟ್ಯೂಬ್ ಜರ್ನಿ ಬಗ್ಗೆ ನಿಮ್ಗೆ ಹೇಳಬೇಕು ಅಂತ ಅಂದರೆ, ನನ್ನ ಯೂಟ್ಯೂಬ್ ಜರ್ನಿ ನಿಜವಾಗ್ಲೂ ಈಸಿಯಾಗಿರಲಿಲ್ಲ. ಮಾಡೋರು ಆರಾಮಾಗಿ ಮಾಡ್ಬೋದು. ಯಾಕೆಂದರೆ ಮಗುನೂ ಇದೆ, ಅದು ಫ್ಯಾಮಿಲಿನೂ ಮೇಂಟೈನ್ ಮಾಡಬೇಕು, ಮತ್ತು ಇದ್ರ ಜೊತೆ ಯೂಟ್ಯೂಬ್ ಅಂದರೆ ಕೇವಲ ವಿಡಿಯೋ ಮಾಡಿಬಿಟ್ಟು ಬಿಡೋದಷ್ಟೇ ಅಲ್ಲ, ಅದು ಎಡಿಟಿಂಗ್ ಇರುತ್ತೆ, ಎಡಿಟಿಂಗ್ ಮಾಡಬೇಕು. ಸೊ ನಾರ್ಮಲಾಗಿ ನಾವು ವಿಡಿಯೋ ಮಾಡಿದಾಗ ನಮಗೆ ಬೇಕಿರೋದ್ರ ಜೊತೆ ಬೇಡದೇ ಇರುವಂತಹ ಸೀನ್ಗಳು ಇರ್ತವೆ. ಸೊ ಅವನ್ನೆಲ್ಲ ಕಟ್ ಮಾಡಬೇಕಾಗುತ್ತೆ. ಸೊ ಇವೆಲ್ಲವೂ ಕೂಡ ಎಡಿಟಿಂಗಲ್ಲಿ ಬರುತ್ತೆ. ಸೊ ನನಗೆ ಯೂಟ್ಯೂಬ್ ಅಂದರೆ ನನಗೇನೂ ಗೊತ್ತಿಲ್ಲ. ಸೊ ನಾನು ಹೆಂಗೆ ಶುರು ಮಾಡಿದೆ ಅಂತ ಹೇಳೋದಾದರೆ, ಫಸ್ಟ್ ನಾನು ಶುರು ಮಾಡಿದ್ದು ಯೂಟ್ಯೂಬ್ನ ಹೇಗೆ ಅಂದರೆ ಇದೇ ಮೊಬೈಲಿಂದನೇ. ಸೊ ಇವು ಸ್ಕ್ರೋಲ್ ಮಾಡ್ತಾ ಇರ್ತೀವಲ್ಲ, ಈ ಎಷ್ಟೋ ಜನ ಶಾರ್ಟ್ಸ್ ನೋಡ್ತಾ ಇರ್ತಾರೆ, ಫೇಸ್ಬುಕ್ಕಲ್ಲಿ ಶಾರ್ಟ್ಸ್ ನೋಡ್ತಾ ಇರ್ತಾರೆ, ಇನ್ಸ್ಟಾಗ್ರಾಮಲ್ಲಿ ಶಾರ್ಟ್ಸ್ ನೋಡ್ತಾ ಇರ್ತಾರೆ. ಸೊ ಸ್ಕ್ರೋಲ್ ಮಾಡ್ತಾ ಇರ್ತೀವಿ. ಸೊ ಅದ್ರ ಬದಲು ನಾವು ಹೆಂಗೆ ಯೂಟ್ಯೂಬ್ ಶುರು ಮಾಡಬೇಕು ಅನ್ನೋ ತುಂಬ ಜನ ವಿಡಿಯೋ ಮಾಡಾಕಿದ್ದಾರೆ. ತುಂಬ ಜನ ಅಂದರೆ ತುಂಬ ಜನ. ಸೊ ಅದರಲ್ಲಿ ಎಲ್ಲವೂ ಒಂದು 10 ವಿಡಿಯೋ ನಾನು ನೋಡಿದೆ. ಫಸ್ಟು ಒಂದು 10 ವಿಡಿಯೋದಲ್ಲಿ ನನಗೆ ಯಾವುದು ಓಕೆ ಅನಿಸ್ತು, ಯಾವ್ದು ನನಗೆ ನೀಟಾಗಿ ಅರ್ಥ ಆಯಿತು, ಅವ್ರ ವಿಡಿಯೋ ತೊಗೊಂಡ್ಬಿಟ್ಟು ನಾನು ಅವ್ರು ಹೆಂಗೆ ಮಾಡ್ತಾ ಹೋಗ್ತಾರೆ ಆ ಥರ ಯೂಟ್ಯೂಬ್ನ ಶುರು ಮಾಡೋಕ್ಕೆ ಶುರು ಮಾಡಿದೆ. ಅಂದರೆ ಯೂಟ್ಯೂಬ್ ಹೆಂಗೆ ಕ್ರಿಯೇಟ್ ಮಾಡೋದು ಅನ್ನೋದು ಫಸ್ಟ್ ಶುರು ಮಾಡಿಕೊಂಡೆ.
ಸೊ ಹೆಂಗೆ ಎಡಿಟಿಂಗ್ ಮಾಡೋದು ಅನ್ನೋದನ್ನು ಕೂಡ ನಾನು ಯೂಟ್ಯೂಬಲ್ಲೇ ನೋಡಿದ್ದು. ಯಾವುದೇ ನಾನು ಕ್ಲಾಸಿಗೆ ಹೋಗಿಲ್ಲ, ಯಾವುದೇ ಟ್ರೈನಿಂಗು ತೊಗೊಂಡಿಲ್ಲ, ಯಾವುದೇ ದುಡ್ಡು ಕೊಟ್ಟು ಕೂಡ ನಾನು ಟ್ರೈನಿಂಗ್ನ ಮುಗಿಸಿಲ್ಲ. ಸೊ ಹಂಗಾಗಿ ಎಲ್ಲ ಫೋನಿಂದಲೇ ನಾನು ಕಲ್ತಿರೋದು. ಯಾವುದನ್ನು ಕೂಡ ₹1 ದುಡ್ಡು ಕೊಟ್ಟು ನಾನು ಕಲ್ತಿಲ್ಲ. ಎಲ್ಲನೂ ಕೂಡ ಫೋನಲ್ಲೇ ಸಿಗುತ್ತೆ ನಿಮಗೆ. ಇವೊಂದು ನೀವು ಯೂಟ್ಯೂಬ್ ಬೇಡ, ಬೇರೆ ಏನೋ ಕಲಿಬೇಕು ಅಂದ್ರೂ ಕೂಡ ನೀವು ಫೋನಲ್ಲೇ ಯೂಟ್ಯೂಬಲ್ಲೇ ಕಲಿಬೋದು. ಸೊ ಹೆಂಗೆ ಬಟ್ಟೆ ಹೆಂಗೆ ಸ್ಟಿಚ್ ಹಾಕೋದು ಅನ್ನೋದನ್ನು ಕೂಡ ಯೂಟ್ಯೂಬಲ್ಲಿ ಸಿಗುತ್ತೆ ನಿಮಗೆ. ಅಡುಗೆ ಹೆಂಗೆ ಮಾಡಬೇಕು ಅಂತಲೇ ಯೂಟ್ಯೂಬಲ್ಲಿ ಸಿಗುತ್ತೆ ಅಂತ ನಿಮಗೆ ಗೊತ್ತು. ಸೊ ಯಾವುದಾದ್ರೂ ಒಂದು ಒಳ್ಳೆ ಪ್ಲೇಸಿಗೆ ಹೋಗಬೇಕು, ಸುತ್ತಮುತ್ತಲಿರುವಂಥ ಪ್ಲೇಸಸ್ಗಳು. ಈಗ ನಾನೀಗ ಕನಕಪುರದಲ್ಲಿದ್ದೀನಿ. ಕನಕಪುರ ಸುತ್ತಮುತ್ತಲಿರುವಂತಹ ಊರುಗಳು, ಒಳ್ಳೊಳ್ಳೆ ಪ್ಲೇಸ್ಗಳು ಯಾವುವು ಅಂತ ಯೂಟ್ಯೂಬಲ್ಲಿ ಚೆಕ್ ಮಾಡಿ ಸಿಗುತ್ತೆ. ಸೊ ಹಂಗೆ ಸೊ ಪ್ರತಿಯೊಂದು ನೀವು ಎಲ್ಲವೂ ಕೂಡ ಫೋನಲ್ಲಿ ಸಿಗಬೇಕಾದ್ರೆ ಟ್ರೈನಿಂಗ್ ಹೋಗೋ ಅವಶ್ಯಕತೆ ಏನಿದೆ? ಸುಮ್ಮನೆ ದುಡ್ಡು ಖರ್ಚು ಮಾಡಿಕೊಂಡು ನೀವು ಟ್ರೈನಿಂಗ್ ಹೋಗಿ ಬಂದ ಮೇಲೆ ನೀವು ಅದನ್ನು ಶುರು ಮಾಡ್ತೀರಾ ಅನ್ನೋದಕ್ಕೆ ಏನು ಗ್ಯಾರಂಟಿ ಅಲ್ವಾ? ಅದೇ ನೀವು ಯೂಟ್ಯೂಬಲ್ಲಿ ನೋಡಿಬಿಟ್ಟು ಶುರು ಮಾಡ್ತೀರಾ ಅಂತಂದರೆ ನಿಮ್ಮ ದುಡ್ಡು ಖರ್ಚಾಗಿರಲ್ಲ. ಓನ್ಲಿ ನಿಮ್ಮ ಡೇಟಾ ನಾರ್ಮಲಾಗಿ ಹೆಂಗೆ ಡೇಟಾ ಹಾಕ್ಸ್ಕೊಂಡಿರ್ತೀರೋ ಆ ರೀತಿ ಡೇಟಾ ಹೋಗಿರುತ್ತೆ ಅಷ್ಟೆ. ಸೊ ಇದಷ್ಟೇ ನಾವು ಮ್ಯಾಟ್ರ್. ಏನು ಹೇಳ್ತಿರೋದು ಅಂದರೆ, ಟ್ರೈನಿಂಗ್ ನೀವು ತುಂಬ ಪರ್ಫೆಕ್ಟಾಗಿ ಇಲ್ಲ ನಮ್ಮ ಪ್ರೊಫೆಷನಲಿಸ್ಟ್ ಆಗಲೇಬೇಕು ಯೂಟ್ಯೂಬಲ್ಲಿ ಅನ್ನೋದಾದರೆ ಮಾತ್ರ ಟ್ರೈನಿಂಗ್ ಹೋಗಿ. ಇಲ್ಲ ಹಂಗೆ ನೋಡೋಣ, ಟ್ರೈ ಮಾಡೋಣ ಅನ್ನೋದಿದ್ರೆ ದಯವಿಟ್ಟು ಟ್ರೈನಿಂಗ್ ಹೋಗಿ ಸುಮ್ಮನೆ ದುಡ್ಡು ಖರ್ಚು ಮಾಡ್ಕೊಂಡು ಬರಬೇಡಿ. ಸೊ ಯೂಟ್ಯೂಬಲ್ಲೇ ಪ್ರತಿಯೊಬ್ಬರು ಕೂಡ ತುಂಬ ಚೆನ್ನಾಗಿ ಇನ್ ಡೀಟೇಲ್ ಆಗಿ ಹೌ ಟು ಕ್ರಿಯೇಟ್ ಯೂಟ್ಯೂಬ್ ಚಾನಲ್ ಅಂತಂದು ಎಷ್ಟು ಚೆನ್ನಾಗಿ ತಮ್ನೇಲೆಲ್ಲ ಹಾಕಿಬಿಟ್ಟು ಎಷ್ಟು ಚಂದ ಮಾಡಿರ್ತಾರೆ. ದಯವಿಟ್ಟು ಅವ್ರದ್ದು ನೋಡಿ ತುಂಬ ಚೆನ್ನಾಗಿರುತ್ತೆ. ಸೊ ನಾನು ಕೂಡ ಅವ್ರನ್ನ ನೋಡಿನೇ ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡಿದ್ದು. ಹೀಗೆ ನಾನು ಯೂಟ್ಯೂಬ್ ಕ್ರಿಯೇಟ್ ಮಾಡ್ಕೊಂಡಿದ್ದು. ಸೊ ಇನ್ನು ಇದು ಕ್ರಿಯೇಟಿಂಗ್ ಜರ್ನಿ ಆದರೆ ಹೆಂಗೆ ಲೀಡ್ ಮಾಡ್ಕೋತಾ ಹೋಗಬೇಕು ಅಂದರೆ, ಈಗ ನಾನೊಂದು ಯೂಟ್ಯೂಬ್ ಕ್ರಿಯೇಟ್ ಮಾಡಿದ್ದೀನಿ. ಈ ಸ್ಟಾರ್ಟಿಂಗ್ ಹೆಂಗೆ ಮಾಡಬೇಕು, ಕೆಲವು ಒಂದೊಂದೇ ನಿಧಾನವಾಗಿ ಯೂಟ್ಯೂಬ್ ಶಾರ್ಟ್ಸ್ ಆಗ್ತಾ ಹೋದೆ. ಶಾರ್ಟ್ಸ್ ಯಾವತ್ತಾ ಆಗ್ತಾ ಹೋದೆ ಅಂದರೆ, ಈಗ ನಾನು ತವ್ರ ಮನೇಲಿ ಇದ್ದಿದ್ದರಿಂದ, ಬಾಣಂತನದಲ್ಲಿ ತವ್ರ ಮನೇಲಿ ಇರೋದ್ರಿಂದ, ಸೊ ಅಗ್ರಿಕಲ್ಚರಲ್ ಫ್ಯಾಮಿಲಿ ಅಂತ ಹೇಳಿದೆ. ಅಗ್ರಿಕಲ್ಚರ್ದಲ್ಲಿ ಏನೇನು ಸಿಗುತ್ತೆ ಅವನ ವಿಡಿಯೋ ಹಾಕೋದು. ಇನ್ನು ನನ್ನ ಮಗಳು ಇನ್ನು ಪುಟ್ ಕಾಲು, ಪುಟ್ ಕೈ, ಪುಟ್ ಕಣ್ಣು, ಪುಟ್ ಮುಖ. ಸೊ ಅವಳು ಒಂದಿಷ್ಟು ವಿಡಿಯೋ ಹಾಕ್ತಾ ಹೋದೆ. ಸೊ ಹಂಗೆ ನಿಧಾನಕ್ಕೆ ಅದು ಆಗ್ತಾ ಸೊ ಎಷ್ಟೋ ಜನ ರೈತರಿಗೆ ಎಷ್ಟೊಂದು ವಿಷಯನೇ ಗೊತ್ತಿರಲ್ಲ. ಎಷ್ಟೋ ಗೊಬ್ಬರಗಳನ್ನ ಹಾಕ್ತಿರ್ತಾರೆ, ಆಮೇಲೆ ಎಷ್ಟೊಂದು ಕೀಟನಾಶಕಗಳನ್ನ ಹಾಕ್ತಿರ್ತಾರೆ, ಎಷ್ಟೊಂದು ಏನೋ ಮಣ್ಣು ಪೊಲ್ಯೂಷನ್ ಮಾಡೋಕ್ಕೆ ಏನೆಲ್ಲ ಮಾಡಬೇಕು ಅದನ್ನೆಲ್ಲದನ್ನು ಕೂಡ ನಮ್ಮ ರೈತರು ಇವಾಗ ಮಾಡ್ತಾ ಇದ್ದಾರೆ. ಸೊ ಅದನ್ನು ನೋಡಿಬಿಟ್ಟು ನಾನು ಆದಷ್ಟು ಸಾವಯವ ಕೃಷಿಯನ್ನು ನಮ್ಮ ರೈತರಿಗೆ ನಾನು ಹೇಳಬೇಕು ಅನ್ನೋದೊಂದು ಕಾನ್ಸೆಪ್ಟ್ ಇಟ್ಕೊಂಡು, ಸೊ ಸಾವಯವ ಕೃಷಿ ಬಗ್ಗೆನೇ ಮಾತಾಡಬೇಕು ನನ್ನ ವಿಡಿಯೋದಲ್ಲಿ ಅಂದ್ಕೊಂಡು ಆದಷ್ಟು ನಾನು ಸಾವಯವ ಕೃಷಿನ ಹೇಗೆ ಮಾಡೋದು ಅನ್ನೋದು, ಮತ್ತು ಯಾವುದಾದ್ರೂ ಕೀಟನಾಶಕ ಇದ್ದರೆ ಅವನ್ನ ಮನೆಯಲ್ಲೇ ಸಾವಯವ ವಸ್ತುಗಳನ್ನ ಬಳಸ್ಕೊಂಡು ಯಾವ ರೀತಿಯಾಗಿ ಕೀಟನಾಶಕ ತಯಾರು ಮಾಡೋದು. ಸೊ ಈ ಥರವಾದಂತಹ ವಿಡಿಯೋಗಳನ್ನ ನಾನು ಮಾಡ್ತಾ ಹೋದೆ. ಸೊ ಫೈನಲಿ ಇಲ್ಲಿ ತನಕ ನಾನು ಕೆಲವು ಅದಷ್ಟೇ ಆಗ್ತಾ ಇಲ್ಲ. ನಾನು ಅದ್ರ ಜೊತೆ ಅಲ್ಲಿದ್ದಾಗ, ನಾನು ಕೃಷಿಯಲ್ಲಿದ್ದಾಗ, ನಾನು ಅಗ್ರಿಕಲ್ಚರ್ ಅಂದರೆ ಅಲ್ಲಿ ಊರಲ್ಲಿದ್ದಾಗ ನಾನು ಅದನ್ನು ಹಾಕ್ತೀನಿ. ಸೊ ಇಲ್ಲಿ ಬೆಂಗಳೂರಿಗೆ ಅಂದರೆ ಕನಕಪುರದಲ್ಲಿ ಬಂದಾಗ ಅಗ್ರಿಕಲ್ಚರಲ್ ಕಡೆ ಹೋಗೋಕ್ಕಾಗಲ್ಲ, ಅಂದರೆ ಕೃಷಿ ಭೂಮಿ ಕಡೆ ಹೋಗೋಕ್ಕಾಗಲ್ಲ. ಏಕೆಂದರೆ ಇದು ಸಿಟಿ ಆಗಿರೋದ್ರಿಂದ. ಸೊ ಫುಡ್ ಸಿಕ್ಕಿದಾಗ ನಾನು ಏನು ಅಡುಗೆ ಮಾಡ್ತೀನೋ ಅದನ್ನು ಹಾಕ್ತೀನಿ. ಅಥವಾ ನಾವು ನಮ್ಮ ಮನೆಯವರು ಎಲ್ಲಾದರೂ ಹೊರಗಡೆ ಹೋದ್ವಿ ಅಂದರೆ ಹೊರಗಡೆ ಇರುವಂತಹ ಸ್ಥಳದ ಬಗ್ಗೆ ಬಿಹೈಂಡ್ ದ ಸ್ಟೋರಿ ಹಾಕ್ತೀನಿ. ಸೊ ಈ ಥರ ಸೊ ಏನು ಸಿಗುತ್ತೋ ಅದನ್ನು ಮಾಡಿ, ನಿಮಗೆ ಯಾವ್ದು ಇಂಟ್ರೆಸ್ಟ್ ಅನಿಸುತ್ತೋ ಅದನ್ನು ಮಾಡಿ. ಸೊ ನೀವು ಏನೋ ನೋಡ್ತಾ ಇರ್ತೀರಿ, ನಿಮಗೆ ಇಂಟ್ರೆಸ್ಟ್ ಅನಿಸ್ತಿರುತ್ತೆ, ಸೊ ಹೌದಲ್ಲ ಹೆಂಗಾಗ್ತಿರುತ್ತೆ ಅಂತ, ಅದನ್ನೇ ವಿಡಿಯೋ ಮಾಡಿ. ಸೊ ಅದನ್ನೇ ವಿಡಿಯೋ ಮಾಡಿಬಿಟ್ಟು ಎಡಿಟಿಂಗ್ ಮಾಡಿಬಿಟ್ಟು, ಸೊ ನೋಡಿ ಹಿಂಗೆಲ್ಲ ಆಯಿತು. ಈಗ ಆದಷ್ಟು ಯೂಟ್ಯೂಬರ್ ಆಗಿರ್ಬೋದು, ಫೇಸ್ಬುಕ್ಕಲ್ಲಿ ಆಗಿರ್ಬೋದು, ಫೇಮಸ್ ಆಗಿರೋದು ಇದಕ್ಕೆ. ಸೊ ಎಲ್ಲೋ ಹೋಗಿರ್ತಾರೆ, ಅಲ್ಲಿ ಏನೋ ನಡೀತು ನೋಡಿ. ಇವಾಗ ಅಲ್ಲಿ ಪೆಂಗ್ವಿನ್ ಒಂದೇ ಕಡೆ ಹೋಯ್ತು, ಸೊ ಇವೆಲ್ಲ ಈ ಕಡೆ ಬಂತು. ಅದು ಆ್ಯಕ್ಚುಲಿ ಎದಕ್ಕೆ ಹೋಯ್ತು ಅಂತ ಗೊತ್ತಿಲ್ಲ. ಸೊ ಅದನ್ನು ವಿಡಿಯೋ ಮಾಡಿ ಹಾಕಿದ್ರು, ಸೊ ಅದು ವೈರಲ್ ಆಯಿತು. ಸೊ ಈ ಥರ ಅದು ನೋಡಿದ್ದನ್ನೆಲ್ಲ ಹಾಕೋದು. ಬಟ್ ಅವು ಅಪ್ಡೇಟ್ ಕೊಡ್ತಾ ಹೋದಂಗೆ ಜನಕ್ಕೆ ಇಂಟ್ರೆಸ್ಟ್ ಶುರುವಾಗಿ ಸೊ ಈ ಥರ ವೈರಲ್ ಆಗ್ತಾ ಹೋಗೋದು. ಸೊ ಹೆಂಗೆ ವೈರಲ್ ಆಗೋದು ಆಗಿರ್ಬೋದು, ಅಥವಾ ಸೋಷಿಯಲ್ ಮೀಡಿಯಾದಿಂದನೇ ನೋಡಿ ಕಲಿಯೋದು ಬುದ್ಧಿವಂತಿಕೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಸೊ ಈ ರೀತಿಯಾಗಿ ನಾನು ಇಲ್ಲಿವರೆಗೂ ಕೂಡ ನನ್ನ ಒಂದು ಯೂಟ್ಯೂಬ್ ಚಾನಲ್ನ ಹಿಂಗೆ ನಡೆಸ್ಕೋತಾ ಬಂದಿದ್ದೀನಿ. ಆದಷ್ಟು ನಾನು ವಿಡಿಯೋಗಳನ್ನ ನನಗೆ ಕಂಡಿದ್ದನ್ನು, ಆಮೇಲೆ ನಾನು ಎಲ್ಲೆಲ್ಲಿ ಹೋಗ್ತೀನೋ ಅಲ್ಲೆಲ್ಲನೂ ಕೂಡ ಒಳ್ಳೊಳ್ಳೆ ವಿಡಿಯೋಗಳನ್ನ ಮಾಡಾಕ್ತಿದ್ದೀನಿ. ನನ್ನ ವಾಯ್ಸ್ ಓವರ್ ಎಲ್ಲ ನಾನೇ ಕೊಡ್ತಿದ್ದೀನಿ, ನಾನೇ ಎಡಿಟಿಂಗ್ ಮಾಡ್ತಾಯಿದ್ದೀನಿ. ಆ್ಯಸ್ ಎ ಮದರ್
ಹಾಗಂತ ಯಾರು ತಾಯಂದ್ರೆ ಇಲ್ಲ ಅಂತ ಹೇಳ್ತಿಲ್ಲ. ಸೊ ಒಂದು ಮಗುನ ಇಟ್ಕೊಂಡು ಮನೆಯೆಲ್ಲ ಮೇಂಟೈನ್ ಮಾಡಿಕೊಂಡು ಈ ಥರ ಯೂಟ್ಯೂಬ್ ಮಾಡ್ತಾ ಇದ್ದೀನಿ ಅನ್ನೋದು ನನಗೆ ಹೆಮ್ಮೆಯ ವಿಷಯ. ಯಾವುದೇ ಜಾಬ್ ಮಾಡ್ದೇ ಮನೇಲೇ ಕೂತ್ಕೊಂಡು ಈ ಥರ ಒಂದು ಕ್ಯಾಮ್ರಾ ಇಟ್ಕೊಂಡ್ಬಿಟ್ಟು ಕೆಲಸ ಮಾಡ್ತಾ ಇದ್ದೀನಲ್ಲ, ಇದೇನು ನಂದು ದೊಡ್ಡ ಫೋನ್ ಅಲ್ಲ, ಒಂದು ಸಿಂಪಲ್ ಆಗಿರೋ 15,000 ಒಂದು ಫೋನು, ಸ್ಯಾಮ್ಸಂಗ್ ಫೋನು. ಇದು ಬಿಟ್ಟರೆ ನನ್ನ ಹತ್ರ ನಿಜವಾಗ್ಲೂ ಏನೂ ಇಲ್ಲ. ಒಂದು ಸ್ಟ್ಯಾಂಡ್ ಹೋಲ್ಡರ್ ಇಟ್ಟಿದ್ದೀನಿ, ಸ್ಟ್ಯಾಂಡ್ ಹೋಲ್ಡರ್ ಇದೆ. ಇವೆರಡು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ. ಸ್ಪೀಕರ್ ಕೂಡ ಇಲ್ಲ, ಅದು ಕೂಡ ನೆಕ್ಸ್ಟ್ ತೊಗೋಬೇಕು ಅಂತಿದ್ದೀನಿ. ಇನ್ನೊಂದು ಪೇಮೆಂಟ್ ಆದಮೇಲೆ ತೊಗೋಣ ಅಂತ ಅದಕ್ಕೆ ಹಂಗೆ ಅಂದ್ಕೊಂಡಿದ್ದೀನಿ. ಸೊ ಇವೆರಡು ಬಿಟ್ಟರೆ ನನ್ನ ಹತ್ರ ಏನೂ ಇಲ್ಲ. ಇದಿಷ್ಟು ಇಟ್ಕೊಂಡೆ ನಾನು ಯೂಟ್ಯೂಬ್ನ ಶುರು ಮಾಡ್ತಾ ಇದ್ದೀನಿ. ಆಮೇಲೆ ವಿಡಿಯೋನೂ ಮಾಡ್ತಿರೋದು ಇದ್ದೇ ಒಂದು ವಿಡಿಯೋದಲ್ಲಿ ಬಿಟ್ಟರೆ ಇನ್ಯಾವ ವಿಡಿಯೋನೂ ಇಲ್ಲ. ಇನ್ಯಾವ ಫೋನು ಇಲ್ಲ, ಯಾವ ಕ್ಯಾಮ್ರಾನೂ ಇಲ್ಲ ನನ್ನ ಹತ್ರ. ಸೊ ಈ ಥರ ಝೀರೋ ಇನ್ವೆಸ್ಟ್ಮೆಂಟಿಂದ ಶುರು ಮಾಡ್ತಾ ಇರೋದು. ಸೊ ಇದು ನನ್ನ ಯೂಟ್ಯೂಬ್ ಜರ್ನಿ ಹೀಗೆ ಶುರು ಮಾಡ್ಕೊತ ಬಂದಿರೋದು. ಮತ್ತು ನನ್ನ ಒಂದು ಯೂಟ್ಯೂಬ್ ಜರ್ನಿ ಯಾಕೆ ಇಷ್ಟು ವರ್ಷ ಬೇಕಾಯಿತು ನನಗೆ ಫಸ್ಟ್ ಯೂಟ್ಯೂಬ್ ಪೇಮೆಂಟ್ ಬರೋಕ್ಕೆ ಅಂದರೆ ಅದು ತಪ್ಪಿರೋದು ನಂದೇ, ಯೂಟ್ಯೂಬ್ ಅವ್ರದ್ದಲ್ಲ. ಯಾಕೆ ಅಂತ ನಾನೇ ಹೇಳ್ತೀನಿ. ನಂದು 4,000 ಅವರ್ ವಾಚ್ ಅವರ್ ಆಯಿತು, ಮತ್ತು 1,000 ಜನ ಸಬ್ಸ್ಕ್ರೈಬರ್ ಆದರು. ಓಕೆ, ಸೊ ಫಸ್ಟ್ ಕ್ರಿಟೀರಿಯಾ ಇದು. ಇದಾಗಿಲ್ಲ ಅಂದರೆ ಅಟ್ಲೀಸ್ಟ್ ಶಾರ್ಟ್ಸ್ ಇದೆಯಲ್ಲ 10 ಮಿಲಿಯನ್ ವ್ಯೂಸ್ ಆಗಿರಬೇಕು. ಆಯಿತಾ? ಇಷ್ಟಾಗಿದ್ದರೆ ಯೂಟ್ಯೂಬ್ ಮಾನಿಟೈಸೇಷನ್ ಕ್ರಿಟೀರಿಯಾ ಕಂಪ್ಲೀಟ್ ಆದಂಗೆ. ನೆಕ್ಸ್ಟ್ ಒಂದು ಪ್ರೊಸೆಸ್ಸು, ನಿಮಗೊಂದು ಅಪ್ಲಿಕೇಶನ್ ಬರುತ್ತೆ. ಅಂದರೆ ಮೀನ್ಸ್ ಒಂದು ಡೋರ್ ಓಪನ್ ಆದಾಗೆ, ಫಸ್ಟ್ ಡೋರ್ ಓಪನ್ ಆದಾಗೆ. ಸೊ ನೆಕ್ಸ್ಟ್ ಡೋರ್ಗೆ ಎಂಟ್ರಿ ಮಾಡಿದಾಗ ಹಾಗಂತ ಬರೀ ಎಂಟ್ರಿ ಆದ ತಕ್ಷಣ ಮುಗೀತು ನೆಕ್ಸ್ಟ್ ಇನ್ಮೇಲಿಂದ ದುಡ್ಡು ಅನ್ನೋದಲ್ಲ. ಅದ್ರ ನೆಕ್ಸ್ಟ್ ಮೇಲೆ ಇನ್ನೂ ಎಷ್ಟೋ ಕೀಗಳಿರ್ತವೆ, ಅವೆಲ್ಲ ಕೀ ತಕ್ಕೋತಾ ಹೋಗ್ಬೇಕು. ಸೊ ಆ ಕೀನ ಹುಡುಕ್ಬೇಕು, ಇದು ಮಾಡಬೇಕು. ಸೊ ಈಸಿ ಇಲ್ಲ. ಮಾನಿಟೈಸೇಷನ್ ಆದಮೇಲೆ ನಾವು ಡಾಲರ್ ಬರಂಗೆ ಮಾಡ್ಕೊಳ್ಳೋದು. ಸೊ ಎಷ್ಟೋ ಅಪ್ಲಿಕೇಶನ್ ಬರ್ತವೆ. ಟ್ಯಾಕ್ಸ್ ಇನ್ಫಾರ್ಮೇಷನ್ ಅಂತ ಬರುತ್ತೆ, ಪರ್ಸ್ನಲ್ ಇನ್ಫಾರ್ಮೇಷನ್ ಅಂತ ಬರುತ್ತೆ, ಬ್ಯಾಂಕ್ ಇನ್ಫಾರ್ಮೇಷನ್ ಅಂತ ಬರುತ್ತೆ. ಸೊ ಇವೆಲ್ಲವೂ ನೋಡ್ತಾರೆ ಅವರು. ಎಲ್ಲದೂ ನೋಡಿಬಿಟ್ಟು ಎಲ್ಲ ಓಕೆ ಆದಮೇಲೆ ಒಂದೊಂದೇ ಡೋರ್ ಓಪನ್ ಮಾಡ್ತಾ ಬರ್ತಾರೆ. ಅಂದರೆ ಒಂದೊಂದೇ ಅಪ್ಲಿಕೇಶನ್ನ ಬಿಡ್ತಾ ಹೋಗ್ತಾರೆ. ನಾವು ಅದನ್ನೆಲ್ಲ ಫಾರಮ್ ಫಿಲ್ ಮಾಡಿಬಿಟ್ಟು ಒಂದು ಮಿಸ್ಟೇಕ್ ಆದ್ರೂ ಕೂಡ ಮತ್ತೆ 3-4 ಮಂತ್ ತನಕ ಹೋಲ್ಡ್ ಆಗ್ತಾ ಹೋಗುತ್ತೆ. ಸೊ ಹಂಗಾಗಿ ಹುಷಾರಾಗಿ ಪ್ರತಿಯೊಂದು ಸ್ಪೆಲ್ಲಿಂಗು, ಪ್ರತಿಯೊಂದು ಏನು ಇನಿಷಿಯಲ್ಲು, ಪ್ರತಿಯೊಂದನ್ನು ಕೂಡ ಹುಷಾರಾಗಿ ಫಿಲ್ ಮಾಡ್ತಾ ಹೋಗಬೇಕು. ಆವಾಗ ನಮಗೆ ಅದು ಕರೆಕ್ಟಾಗಿ ಬಾಗಿಲುಗಳು ಓಪನ್ ಆಗ್ತಾ ಇರ್ತವೆ. ಇಲ್ಲಾಂದರೆ ಅದು ಹೋಲ್ಡ್ ಅಂತಂದು ಬಂದ್ಬಿಡುತ್ತೆ, ರೆಡ್ ಮಾರ್ಕ್ ಬರುತ್ತೆ. ಸೊ ಹಂಗಾಗಿ ನಂದು ಮಾನಿಟೈಸೇಷನ್ ಹಾಕಿ ಹತ್ತತ್ರ 1 ವರ್ಷ ತಗೊಂತು. ಹಂಗಾಗಿ ನಾನು ಮತ್ತೆ ಬ್ಯಾಕ್ ಆಗಿಬಿಟ್ಟು ವೀಡಿಯೋಸ್ ಮಾಡೋದೇ ನಿಂತುಬಿಟ್ಟೆ. ಹತ್ತತ್ರ 1 ವರ್ಷ ನಾನು ವೀಡಿಯೋಸೇ ಮಾಡಿಲ್ಲ, ಬಿಟ್ಬಿಟ್ಟೆ. ಹೋಗತ್ತೆ, ಯಾವ ದುಡ್ಡು ಬರಲ್ಲ, ಏನೂ ಇಲ್ಲ, ಏನಿದು ಅಂತಂದು. ಬಟ್ ತಪ್ಪಿರೋದು ನಂದು. ಏನೇನೋ ತಪ್ಪು ಎಂಟ್ರಿ ಮಾಡಿಬಿಟ್ಟು ಅದು ಬಿಟ್ಟರೆ ಅದು ಹೆಂಗೆ ಅವರು ಮಾಡ್ತಾರೆ ಅಲ್ವಾ. ಸೊ ಹಂಗಾಗಿ ಅದೊಂದು ಫಸ್ಟ್ ಮಿಸ್ಟೇಕ್ ಆಗಿರೋದ್ರಿಂದ ಅದು ಮುಗೀತು. ಅದನ್ನು ಹೆಂಗೆಂಗೋ ಮಾಡಿ ಅದನ್ನೆಲ್ಲ ಮತ್ತೆ ರಿಪೀಟ್ ರೀಫಿಲ್ ಮಾಡಿ ಏನೇನೋ ಮಾಡಿದ್ಮೇಲೆ ಅದೊಂದು ಡೋರ್ ಓಪನ್ ಆಯಿತು. ನೀವು ಕೊಟ್ಟಿರೋಂಥ ಎಲ್ಲ ಡೀಟೇಲ್ಸ್ಗಳು ಕರೆಕ್ಟಾಗಿತ್ತು ಅಂದರೆ, ನೀವೇನು ಒಂದು ಅಡ್ರೆಸ್ ಕೊಟ್ಟಿರ್ತಿರಲ್ಲ ಪರ್ಸ್ನಲ್ ಇನ್ಫಾರ್ಮೇಷನಲ್ಲಿ, ಆ ಒಂದು ಅಡ್ರೆಸ್ಗೆ ಈ ಒಂದು ಗೂಗಲ್ ಆ್ಯಡ್ಸೆನ್ಸ್ ಬರುತ್ತೆ. ಸೊ ಈ ಒಂದು ಗೂಗಲ್ ಆ್ಯಡ್ಸೆನ್ಸಲ್ಲಿ ಏನಿರುತ್ತೆ ಅಂತ ಅಂದರೆ, ಸೊ ಒಂದು ಸೀಕ್ರೆಟ್ OTP ಇರುತ್ತೆ ನೋಡಿ. ಇಲ್ಲಿ ನಂದು ಪರ್ಸ್ನಲ್ ಇನ್ಫಾರ್ಮೇಷನ್ ಇದೆ, ಅಂದರೆ ಅಡ್ರೆಸ್ ಇದೆ. ಆ ಪೋಸ್ಟ್ ಆಫೀಸ್ ಅವರು ನಿಮಗೆ ಫೋನ್ ಮಾಡ್ತಾರೆ. ನಂಬರೆಲ್ಲ ಮೆನ್ಷನ್ ಮಾಡೇ ಇರಬೇಕು ನೀವು, ಇಲ್ಲ ಅಂದರೆ ಮತ್ತು ಅದೊಂದು ಸರ್ಕಸ್ ಆಗ್ಬಿಡುತ್ತೆ. ಹಂಗಾಗಿ ಕರೆಕ್ಟಾಗಿ ನಂಬರೆಲ್ಲ ಮೆನ್ಷನ್ ಮಾಡಿ, ಫೋನ್ ನಂಬರೆಲ್ಲ ಮೆನ್ಷನ್ ಮಾಡಿರಬೇಕು. ಅದು ಮೆನ್ಷನ್ ಆದಮೇಲೆ ನಮಗೆ ಈ ಥರ ಇದ್ರ ನಂಬರ್ ಇರುತ್ತೆ. ಸೊ ಇದನ್ನು ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಇದನ್ನು. ಸೊ ಈ ಒಂದು ನಂಬರ್ನ ಏನು ಬಂದಿರುತ್ತಲ್ಲ, ಯುವರ್ ಪಿನ್ ಅಂತಂದು, ಈ ಪಿನ್ನ ನನ್ನ ಒಂದು ಫೋನಲ್ಲಿ, ಅಂದರೆ ನನ್ನ ಒಂದು ಯೂಟ್ಯೂಬ್ ಏನು ಪಿನ್ ಇರುತ್ತಲ್ಲ ಅಲ್ಲಿ ಕ್ಲಿಕ್ ಮಾಡಿದರೆ ಸೊ ಅಲ್ಲಿಂದ ಶುರುವಾಗುತ್ತೆ ನಮ್ಮ ಒಂದು ಯೂಟ್ಯೂಬ್ನ ಅಮೌಂಟ್ ಅರ್ನಿಂಗ್ ಸ್ಟೇಜ್. ಸೊ ಇದೊಂದು ಇಂಪಾರ್ಟೆಂಟು. ಇದು ಬಂತು ಅಂದರೆ ನೆಕ್ಸ್ಟಿಂದ ಡಾಲರ್ ಕೌಂಟ್ ಆಗಕ್ಕೆ ಶುರುವಾಗುತ್ತೆ, ಅಂದರೆ ನಿಮ್ಮ ಅರ್ನಿಂಗ್ ಶುರು ಆಗುತ್ತೆ ಅಂತ ಅರ್ಥ. ಈ ಒಂದು ಮೇನ್ ಗೂಗಲ್ ಆ್ಯಡ್ಸೆನ್ಸ್ ಪಿನ್ ಯಾರಿಗೆಲ್ಲ ರೀಚ್ ಆಗಿದೆ ಕಮೆಂಟ್ ಮಾಡಿ. ಸೊ ಆಲ್ ದ ಬೆಸ್ಟ್ ನಿಮಗೆಲ್ಲರಿಗೂ ಮುಂದಿನ ಒಂದು ಯೂಟ್ಯೂಬ್ ಜರ್ನಿಗೆ. ಸೊ ಇದು ಬಂದ ಮೇಲೆ ನೆಕ್ಸ್ಟ್ ಡಾಲರ್ ಕೌಂಟ್ ಆಗುತ್ತೆ. ಇನ್ನು ಅದೇ ಹ್ಯಾಪಿ ಮೋಡಲ್ಲಿ ಡಾಲರ್ನ ಹೆಂಗಪ್ಪ $100 ಮಾಡಬೇಕು, $100 ಆದಮೇಲೆ ನಮಗೆ ಅಮೌಂಟ್ ಬರುತ್ತೆ. ಸೊ $100 ಒಂದೊಂದೇ ನನಗೆ ಒಂದು $15 ಸ್ಟಾರ್ಟಿಂಗ್ ಆಗಿತ್ತು. ಸೊ ಇದೆಲ್ಲ ಏನೋ ಕೋಡ್ ಇದೆಲ್ಲ ಎಂಟ್ರಿ ಆದಮೇಲೆ $15 ಕೌಂಟ್ ಆಯಿತು. ಅಂದರೆ ಏನು ಹಳೆ ವೀಡಿಯೋಸ್ ಎಲ್ಲ ಓಡಿದ್ವಲ್ಲ
ಅದ್ರದ್ದೆಲ್ಲದು ಕೂಡ ಆ್ಯಡ್ ಮಾಡಿಬಿಟ್ಟು $15 ಏನೋ ಹಾಕಿದ್ರು. ಸೊ ಈಗ ಅದನ್ನ ಹೆಂಗಪ್ಪ $100 ಮಾಡಬೇಕು ಅನ್ನೋದು ಒಂದು ಪ್ರಶ್ನೆ. ಪ್ರತಿದಿನ ಶಾರ್ಟ್ಸ್ ಹಾಕೋದಂತೆ, ವಾರದಲ್ಲಿ 1 ಅಥವಾ 2 ವಿಡಿಯೋ ಹಾಕೋದಂತೆ. ಸೊ ನಾನು ಮಾಡ್ತಾನೆ ಇದ್ದೆ, ಬಟ್ ಯಾವ ಓಡ್ತಾ ಇಲ್ಲ. ಬಟ್ ಯಾವಾಗ ಓಡಿದ್ವು ಅಂದರೆ ಒಂದು ವಿಡಿಯೋ ವೈರಲ್ ಆಯಿತು ನಂದು. ಅಂದರೆ ವೈರಲ್ ಅಂದರೆ ಆ ಲೆವೆಲಿಗೆ ವೈರಲ್ ಅಲ್ಲ, ಒಂದು ಚೆನ್ನಾಗಿ ಓಡ್ತು. ಒಂದು 25ಕ್ಕೆ ಒಂದು 30ಕ್ಕೆ ಓಡ್ತು. ಮುಳ್ಳು ಸಜ್ಜೆನ ಯಾವ ರೀತಿಯಾಗಿ ಸಾವಯವವಾಗಿ ಅದನ್ನು ನಿರ್ಮೂಲನೆ ಮಾಡೋದು ಅನ್ನೋ ಒಂದು ವಿಡಿಯೋ ಹಾಕಿದೆ. ಸೊ ಅದು ಒಂದು 25-30ಕ್ಕೆ ಓಡ್ತು. ಸೊ ಅದನ್ನು ನಾನು ಮಾಡಿದ ತಪ್ಪೇನು ಅಂದ್ರೆ ಕೇವಲ 5 ನಿಮಿಷ ಹಾಕಿದ್ದೆ. 8 ನಿಮಿಷ ಹಾಕಿದ್ರೆ ಇನ್ನೂ ಜಾಸ್ತಿ ಕೌಂಟ್ ಓಡಿರೋದು. ಅದು ನನಗೆ ಒಂದು ಒಮ್ಮೆಲೆ $60 ತಗೊಂಡೋಗಿ ನಿಲ್ಲಿಸ್ತು. ಸೊ ಈ ಥರ ನನ್ನ ಒಂದು ಡಾಲರ್ನ ಒಂದೊಂದೇ ಡಾಲರ್, ಡೈಲಿ $1, $2, ಒಂದೊಂದು ದಿನ $1 ಕೌಂಟ್ ಆಗ್ತಿರ್ಲಿಲ್ಲ. ಅಂದರೆ ಈಗ $25 ಆಗಿತ್ತು ಅಂದರೆ 25.01, 25.03 ಈ ಥರ ಕೌಂಟ್ ಆಗಿ ಶುರು ಆಯಿತು. ಸೊ ಈ ಥರ ಆದಾಗ ನನಗೆ ಏನಪ್ಪ ಇದು ಓಡ್ತಾನೆ ಇಲ್ಲ ಅಂತಂದು, ಆದರೂ ಕೂಡ ಇಷ್ಟು ದಿನ ಸುಮ್ಮನೆ ವಿಡಿಯೋ ಹಾಕೋದು, ಇದಾಕೋದು ಸುಮ್ಮನೆ ಮಾಡಿ ಬಟ್ ನೀವು ಯಾವುದೇ ವಿಡಿಯೋ ಹಾಕೋದಾದ್ರೂ ಕೂಡ ಮೈಂಡಲ್ಲಿ ಇಟ್ಕೋಬೇಕು, ಯಾವುದೇ ಕಾಪಿರೈಟ್ ಕಂಟೆಂಟ್ ಬರಬಾರ್ದು. ಅಂದರೆ ಬೇರೆ ಯಾರೋ ಯೂಸ್ ಮಾಡಿರುವಂಥದ್ದು, ಈಗ ಯಾವುದೋ ಒಂದು ಫೇಮಸ್ ಸಾಂಗ್ ಇರುತ್ತೆ, ಅದನ್ನು ಯೂಟ್ಯೂಬ್ ಅವರು ಬಿಟ್ಟಿದ್ರೆ ಮಾತ್ರ ನೀವು ಆ ಸಾಂಗ್ನ ಯೂಸ್ ಮಾಡ್ಬೋದು. ಬೇರೆ ಅವರು ಅಲೋ ಮಾಡಿಲ್ಲ ಅಂದರೆ ಅದು ಕಾಪಿರೈಟ್ ಕಂಟೆಂಟ್ ಬರುತ್ತೆ. ಮತ್ತು ಕಾಪಿ ಸ್ಟ್ರೈಕ್ ಅಂತ ಬರುತ್ತೆ. ಸೊ ಇವೆಲ್ಲ ಕೆಲವು ರೂಲ್ಸ್ ಇದಾವೆ ಯೂಟ್ಯೂಬ್ನವ್ರದ್ದು. ಅವೆಲ್ಲವನ್ನು ಕೂಡ ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ನೀವು ಸಾಂಗ್ಸ್ ಅಥವಾ ಮ್ಯೂಸಿಕ್ನ ಸೆಲೆಕ್ಟ್ ಮಾಡಬೇಕು. ಮತ್ತು ಕಾಪಿರೈಟ್ ಸ್ಟ್ರೈಕ್ ಬರಬಾರ್ದು, ಮತ್ತು ಬೆಂಕಿನ ಜಾಸ್ತಿ ತೋರಿಸ್ಬಾರ್ದು. ಮತ್ತು ಯೂಟ್ಯೂಬ್ ನಮ್ಮ ವಿಡಿಯೋಗಳಲ್ಲಿ ಅಥವಾ ಒಬ್ಬರ ಗೌರವಕ್ಕೆ ಧಕ್ಕೆ ಬರುವ ಹಾಗೆ, ಅಂದರೆ ಡೈರೆಕ್ಟಾಗಿ ಅವ್ರಿಗೆ ಏನೇನೋ ತಪ್ಪು ಇನ್ಫಾರ್ಮೇಷನ್ ಹೇಳೋದು ಅವ್ರ ಬಗ್ಗೆ. ಸೊ ಆ ಥರ ಮಾಡಬಾರ್ದು. ಈ ಥರ ಮಾಡಿದರೆ ಕಾಪಿರೈಟ್ ಸ್ಟ್ರೈಕ್ ಆ ಥರ ಬಂದುಬಿಟ್ಟು ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ತೊಂದರೆ ಬರುವಂತಹ ಸಾಧ್ಯತೆ ಇರುತ್ತೆ. ಹಂಗಾಗಿ ಹುಷಾರಾಗಿ ಎಲ್ಲ ರೂಲ್ಸ್ಗಳನ್ನ ನೀಟಾಗಿ ಓದ್ಕೊಂಡು ಮನಸ್ಸಲ್ಲಿ ಇಟ್ಕೊಂಡ್ಬಿಟ್ಟು ಯೂಟ್ಯೂಬ್ದಲ್ಲಿ ವಿಡಿಯೋನ ಅಪ್ಲೋಡ್ ಮಾಡಿ. ಸೊ ಈ ಥರ ಮಾಡಿದಾಗ ಫೈನಲಿ $100 ಆಯಿತು. ನಾನು ಲಾಸ್ಟ್ ನವಂಬರಲ್ಲೇ ಯೂಟ್ಯೂಬಲ್ಲಿ $100 ಆಗಿತ್ತು. ಸೊ ಈಗ ಅದು ಹೆಂಗೆ ಬರುತ್ತಿದ್ದು ನನ್ನ ಅಕೌಂಟಿಗೆ ಅಂತ 1 ತಿಂಗಳು ಕಾದೆ, ಬರಲಿಲ್ಲ. 2 ತಿಂಗಳು ಕಾದೆ, ಬರಲಿಲ್ಲ. 3 ತಿಂಗಳು ಕಾದೆ, ಬರಲಿಲ್ಲ. ಯಾಕೆ ಅಂತ ಚೆಕ್ ಮಾಡಿದೆ, ಅದು ಕೂಡ ತಪ್ಪು ನಂದೆ. ಏಕೆಂದರೆ ಬ್ಯಾಂಕ್ ಡೀಟೇಲ್ಸು ನಾನೇನು ಅವಾಗ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ, ಆ ಒಂದು ಬ್ಯಾಂಕ್ ಡೀಟೇಲ್ಸ್ನ ನಾನು ಕೊಟ್ಟಿದ್ದೆ. ಬಟ್ ಅದು ಸ್ಯಾಲ್ರಿ ಅಕೌಂಟಿಂದ ಸೇವಿಂಗ್ ಅಕೌಂಟಾಗಿ ಕನ್ವರ್ಟ್ ಆಗಿತ್ತು. ಸೊ ಈಗ ನಾವು ಅವ್ರೇನಾದರೂ ದುಡ್ಡು ಹಾಕಿದ್ರೆ ನಂದು ಅದು ಪೂರ್ತಿ ಕಟ್ಟಾಗಿ ಹೋಗಿಬಿಟ್ಟಿರೋದು. ಅಂದರೆ ಬ್ಯಾಂಕ್ ಅವರು ಕಟ್ ಮಾಡ್ಕೊಂಡ್ಬಿಟ್ಟಿರೋರು. ಹಾಗಾಗಿ ಅವರು ಹೋಲ್ಡ್ ಮಾಡಿದ್ರು, ಅವ್ರು ಹಾಕ್ಲಿಲ್ಲ, ಹೋಲ್ಡಿಂಗ್ ಅಂತ ತೋರಿಸಿದ್ರು. ಸೊ ಅವಾಗ ನಾನೇನು ಮಾಡಿದೆ, ಲಾಸ್ಟ್ ಮಂತಲ್ಲಿ ಹೋಗ್ಬಿಟ್ಟು ಬೇರೆ ಒಂದು ಹೊಸ ಒಂದು ಅಕೌಂಟ್ನ ಕ್ರಿಯೇಟ್ ಮಾಡ್ಕೊಂಬಂದೆ. ಮತ್ತು ಆ ಒಂದು ಬ್ಯಾಂಕ್ ಅಕೌಂಟ್ಗೆ ನೆಫ್ಟ್ ಅಂತಂದು ಕೋಡ್ ಇರುತ್ತೆ, ನೆಫ್ಟ್ ಕೋಡ್ ಅಂತ ಬರುತ್ತೆ, ಅದು ಇರಬೇಕು. ಮತ್ತು ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ನಡೆಯುತ್ತಾ ಅಂತ ಕೇಳ್ಕೊಂಡಿರ್ಬೇಕು. ಯಾಕೆಂದರೆ ಡಾಲರ್ ಅಂದರೆ ನಿಮಗೆ ಗೊತ್ತಿರುತ್ತೆ US ಇಂದ ಬರುವಂಥದ್ದು ಅಂತಂದು. ಹಾಗಾಗಿ ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಇರುವಂತಹ ಒಂದು ಬ್ಯಾಂಕ್ನೇ ಸೆಲೆಕ್ಟ್ ಮಾಡಿ, ಆಮೇಲೆ ಅದು ಒಂದು ನಾನು ಯೂಸ್ ಮಾಡಿದ್ದು ICICI ಬ್ಯಾಂಕ್ದು. ICICI ಬ್ಯಾಂಕಿಂದ ಒಂದು ಬ್ಯಾಂಕ್ ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡ್ಬಿಟ್ಟು ಅಪ್ಲೋಡ್ ಮಾಡಿದೆ, ಬ್ಯಾಂಕ್ ಡೀಟೇಲ್ಸ್ ಎಲ್ಲ ಹಾಕಿದೆ. ಆವಾಗ ನನಗೆ ಲಾಸ್ಟ್ ವೀಕು ಅಮೌಂಟ್ ಬಂತು. ನನಗೆ ಎಷ್ಟು ಖುಷಿ ಆಯಿತು ಅಂದರೆ 2.5-3 ವರ್ಷ ನಾನು ಕಷ್ಟಪಟ್ಟಿದ್ದಕ್ಕೂ ಸಾರ್ಥಕ ಆಯಿತು. ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀನಾ ಅಂತ ಅನ್ಸೋದು. ಪ್ರತಿ ಸಲ ಎಡಿಟ್ ಮಾಡಬೇಕಾದ್ರೂ ವೇಸ್ಟ್ ಮಾಡ್ತಾ ಇದ್ದೀನ ಟೈಮಾ ಅಂತಲೇ ಅನ್ಸೋದು. ಬಟ್ ಇಲ್ಲ, ವೇಸ್ಟ್ ಆಗಲಿಲ್ಲ. ನನ್ನ ಒಂದು ಯೂಟ್ಯೂಬ್ ಏನು ಕ್ರಿಯೇಟ್ ಮಾಡ್ತಿದ್ನಲ್ಲ ಎಲ್ಲವೂ ಕೂಡ ನನಗೆ ವೇಸ್ಟ್ ಆಗಲಿಲ್ಲ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ನನಗೆ ಬಂದಿದ್ದ ಅಮೌಂಟ್ನ ಹೇಳ್ಬಾರ್ದು ಆ್ಯಕ್ಚುಲಿ. ಯೂಟ್ಯೂಬಲ್ಲಿ ಕರೆಕ್ಟಾಗಿ ಎಷ್ಟು ಬಂತು ಅಂತ ಹೇಳಂಗಿಲ್ಲ. ಬಟ್ ನಾನು ಹೇಳ್ತೀನಿ, $120 ಏನೋ ಆಗಿತ್ತು. ಯಾಕೆಂದರೆ $100 ಕಂಪ್ಲೀಟ್ ಆಗಿ 3 ತಿಂಗಳ ಹಿಂದೆನೇ ಕಂಪ್ಲೀಟ್ ಆಗಿತ್ತು. $125 ಬಂದಿತ್ತು. $1ಗೆ ಇವಾಗ ಎಷ್ಟಿದೆ ನಮ್ಮ ಒಂದು ಇಂಡಿಯನ್ ಕರೆನ್ಸಿಯಲ್ಲಿ ಚೆಕ್ ಮಾಡಿ. ಮತ್ತು $126ಗೆ ಎಷ್ಟಾಗುತ್ತೆ ಅಂತ ಹೇಳಿ. ಹತ್ತತ್ರ ಒಂದು 10-11 ಬಂದಿದೆ ನನಗೆ. 11,000 ರೇಂಜಲ್ಲಿ ಬಂದಿದೆ. ಬಟ್ ಆ 11,000ದಲ್ಲಿ ಅವರು ಕೂಡ ಸ್ವಲ್ಪ ಟ್ಯಾಕ್ಸ್ ಅಂತ ಕಟ್ ಮಾಡ್ಕೋತಾರೆ. ಯಾಕೆಂದರೆ ಬೇರೆ ದೇಶದಿಂದ ಬರೋ ಟ್ರಾನ್ಸಾಕ್ಷನ್ ಮಾಡ್ಕೊಂಡಿರೋದಲ್ವ, ಹಂಗಾಗಿ ಅದೊಂದು ಸ್ವಲ್ಪ ಟ್ಯಾಕ್ಸ್ ಅಂತ ಕಟ್ ಮಾಡ್ಕೋತಾರೆ.
ಸೊ ಅಲ್ಲಿ ಇಲ್ಲಿ ಸ್ವಲ್ಪ ಕಟ್ ಮಾಡಿಬಿಟ್ಟು ನನಗೆ ಅಮೌಂಟ್ ಬಂದಿದೆ. ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ. ಸೊ ಯಾರೆಲ್ಲ ಫ್ರೀಯಾಗಿದ್ದೀರಾ ಯೂಟ್ಯೂಬ್ ಚಾನಲ ಕ್ರಿಯೇಟ್ ಮಾಡ್ಕೊಳ್ಳಿ. ಬಟ್ ಪೇಷನ್ಸ್ ತುಂಬ ಇಂಪಾರ್ಟೆಂಟು ಯೂಟ್ಯೂಬ್ ಚಾನಲಲ್ಲಿ. ನೀವು ಇವತ್ತು ಈಗ ಮಾಡಿದ ತಕ್ಷಣ ಮುಂದಿನ ತಿಂಗಳು ಸ್ಯಾಲ್ರಿ ಬರಲ್ಲ ಇದು. ಬಟ್ ವರ್ಕ್ ಮಾಡ್ತಾ ಇರಬೇಕು. ಫೈನಲಿ ಒಂದಿನ ನಂತರ ಒಂದಿನ ನೀವು ಕೂಡ ಯೂಟ್ಯೂಬ್ನಲ್ಲಿ ಪೇಮೆಂಟ್ ತೊಗೋತೀರಾ. ಸೊ ಇದು ನನ್ನ ಒಂದು ಯೂಟ್ಯೂಬ್ ಜರ್ನಿ ಆಗಿತ್ತು ಸ್ನೇಹಿತರೆ. ನನ್ನ ಯೂಟ್ಯೂಬ್ ಜರ್ನಿ ಹೇಗಿತ್ತು, ನಿಮ್ಮ ಒಂದು ಅನಿಸಿಕೆಗಳನ್ನು ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಯೂಟ್ಯೂಬ್ ಕ್ರಿಯೇಟ್ ಮಾಡಬೇಕು ಅಂತಿರ್ತಾರಲ್ಲ ನಿಮ್ಮ ಒಂದು ಸ್ನೇಹಿತರಿಗೆ ಈ ವಿಡಿಯೋನ ಶೇರ್ ಮಾಡಿ. ನನ್ನ ಒಂದು ಡಿಫಿಕಲ್ಟೀಸ್ನ ಅವ್ರು ನೋಡಿಬಿಟ್ಟು ಅಟ್ಲೀಸ್ಟ್ ನಾನು ಮಾಡಿರೋ ತಪ್ಪು ಅವ್ರು ಮಾಡಬಾರ್ದು. ಸೊ ಹಂಗಾಗಿ ಈ ವಿಡಿಯೋನ ಶೇರ್ ಮಾಡಿ. ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಮತ್ತೆ ಒಂದು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ನಮಸ್ಕಾರ.